ಅರ್ಚನಾ, ಇದೇನಮ್ಮ ಇದಕ್ಕಿದಂಗೆ ಬಂದ್ಬಿಟ್ಟಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ. ಅರ್ಚನಾ, ಕಾಫಿ ತಗೊಳ್ಳಿ. ಇಲ್ಲ ಪರವಾಗಿಲ್ಲ, ಬೇಡ. ಅಣ್ಣಂಗೆ ಹುಷಾರಿಲ್ಲ, ಅದಕ್ಕೆ ಬಂದೆ. ಅರ್ಚನಮ್ಮ, ಯಾವಾಗ ಬಂದ್ರಿ? ಕೂತ್ಕೊಮ್ಮ. ನೀನು ನಮ್ ಶಾಂತಿ ನಿವಾಸದಲ್ಲಿ ಕುಡಿಯಕ್ಕೇನಾದ್ರೂ ಕಾಫಿ ತರ್ಲೇನಮ್ಮ? ಬೇಡಮ್ಮ. ರತ್ನಮ್ಮ, ಹಾ, ಒಂದ್ ನಿಮಿಷ ಸುಮ್ಮನೆ ಇರಿ. ಏನಮ್ಮ, ಅಣ್ಣನ್ಗೇನು ಹುಷಾರಿಲ್ಲ ಅಂದ್ರಿ? ಚೆನ್ನಾಗೇ ಇದ್ರಲ್ಲಮ್ಮ ನಾವು ಬಂದಾಗ. ಅದು ನೀವು ಬಂದು ಹೋದ್ಮೇಲೆ ಅಣ್ಣಂಗೆ ದಿಢೀರಂತ ಆರೋಗ್ಯ ಕೆಟ್ಟೋಯ್ತು. ಚೆನ್ನಾಗಿ ಮಾತಾಡ್ತಿದ್ರು, ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಬ್ಬಿದ್ದು ಹೋದ್ರು. ಅಯ್ಯಯ್ಯೋ, ಓ ಮೈ ಗಾಡ್. ಈಗ ಹೇಗಿದಾರಮ್ಮ? ಎಲ್ಲಿದ್ದಾರೆ? ಅವ್ರನ್ನೀಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೀವಿ. ಇನ್ನೂ ಪೂರ್ತಿಯಾಗಿ ಪ್ರಜ್ಞೆ ಬಂದಿಲ್ಲ. ಆಸ್ಪತ್ರೆಯಲ್ಲಿ ಅರ್ಜೆಂಟಾಗಿ 10 ಲಕ್ಷ ದುಡ್ಡು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಇಬ್ರು ಬಂದ್ವಿ, ಕೈಯಲ್ಲಿ ದುಡ್ಡು ತಂದಿರ್ಲಿಲ್ಲ. ಆಮೇಲೆ ನಮ್ಮ ಮನೇಲಿ ಹಣದ ವ್ಯವಹಾರ ಗೊತ್ತಿರೋದು ಅಣ್ಣಂಗ್ ಮಾತ್ರ. ನಾನ್ ಯಾರಿದ್ದಾರೆ ಅಂತ ಯೋಚನೆ ಮಾಡುವಾಗ ಸುಶಾಂತ್ ಅವರು ನೆನ್ಪಿಗೆ ಬಂದ್ರು. ಅವ್ರಿಗೆ ಫೋನ್ ಮಾಡ್ದೆ ಆದ್ರೆ ಫೋನೇ ರಿಸೀವ್ ಮಾಡ್ತಿಲ್ಲ. ಅದಕ್ಕೆ ಅವ್ರ ಬಗ್ಗೆ ನಿಮ್ ಹತ್ರ ಕೇಳೋಣ ಅಂತ ಬಂದೆ. ತಪ್ಪು ತಿಳ್ಕೊಬೇಡಿ. ಅಯ್ಯಯ್ಯೋ, ಏನ್ ಮಾತು ಅಂತ ಆಡ್ತಿರಮ್ಮ? ನಿಮ್ ಪರಿಸ್ಥಿತಿಲಿ ಯಾರೇ ಇದ್ರು ಇದನ್ನೇ ತಾನೇ ಯೋಚನೆ ಮಾಡ್ತಾ ಇದ್ರು. ಸುಶಾಂತ್ ಅವರು ಮನೇಲಿದ್ದಾರಾ? ಅವ್ರನ್ನೇ ನೇರವಾಗಿ ನೋಡಿ ಮಾತಾಡ್ಸೋಣ ಅಂತ. ಅವನು ಮನೇಲಿ ಇಲ್ಲಮ್ಮ, ಎಲ್ಲೋ ಹೊರಗಡೆ ಹೋಗಿದ್ದಾನೆ.